ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು ರೈತರಿಗೆ ಅವಮಾನ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ. ಈ ಕೂಡಲೇ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಬೇಡ್ರಡ್ಡಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೊಳಕಾಲ್ಮೂರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. 23/6/2025 ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಗೆ ರೈತರನ್ನು ಕರೆದು ಸಭೆ ರದ್ದಾಗಿದೆ ಎಂದು ಹೇಳಿ ರೈತರಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ಮೊಳಕಾಲ್ಮೂರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸರ್ಕಾರದ ವಿರುದ್ಧ ಉಗ್ರವಾಗಿ ಖಂಡಿಸುತ್ತೇವೆ. ರೈತರ ಸಭೆ ಕರೆದು ಅವಮಾನ ಮಾಡಿದ ಅಧಿಕಾರಿಗಳು ಕೂಡಲೇ ಅಮಾನತು ಮಾಡಬೇಕು. ಜಿಲ್ಲಾ ಮಟ್ಟದ ಅಧಿಕಾರಿಗಳ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವರು ಸುಧಾಕರ್ ನೇಮಕ ಆದ ಮೇಲೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ಎಲ್ಲ ರೈತರನ್ನ ಒಳಗೊಂಡಂತೆ ಸಾರ್ವಜನಿಕರಿಗೆ ಯಾರು ಸಿಗ್ತಾ ಇಲ್ಲ. ಎಲ್ಲರೂ ಒಂದು ಉತ್ತರ ಹೇಳ್ತಾರೆ, ಎಲ್ಲರೂ ಮೀಟಿಂಗ್ ಹೋಗಿದ್ದೀವಿ, ಸಭೆ ರದ್ದಾಗೈತೆ, ಇವತ್ತಿಲ್ಲ ನಾಳೆ ಇಲ್ಲ, ಅಲ್ಲಿ ಹೋಗಿದ್ದೀವಿ ಇಲ್ಲಿ ಹೋಗಿದ್ದೀವಿ ಅಂತ ಹೇಳ್ಕೊಂಡು ಸರ್ಕಾರದ ನಿಯಂತ್ರಣದಲ್ಲಿ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲೂ ಕೂಡ ಈ ಉಸ್ತುವಾರಿ ಮಂತ್ರಿಗಳೇನಿದ್ದಾರೆ ಸುಧಾಕರ್ ಅವರು, ಅವ್ರ ಮಾತು ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರಲಿ, ತಾಲೂಕು ಮಟ್ಟದ ಅಧಿಕಾರಿಗಳಾಗಿರಲಿ ಕೆಲಸ ಮಾಡ್ತಾ ಇಲ್ಲ. ರೈತರಿಗೆ ಇವತ್ತು ಬೀಜದಲ್ಲಿ ಮೋಸ ಆಗ್ತಾ ಐತೆ, ಬಿತ್ತನೆ ಬೀಜದಲ್ಲಿ ಮೋಸ ಆಗ್ತಾ ಐತೆ, ಇವಾಗ ಗೊಬ್ಬರದಲ್ಲಿ ಮೋಸ ಆಗ್ತೈತೆ, ಬೆಳೆ ವಿಮೆಯಲ್ಲಿ ಮೋಸ ಆಗ್ತೈತೆ, ಬೆಳೆ ಪರಿಹಾರದಲ್ಲಿ ಮೋಸ ಆಗ್ತದೆ. ಅನೇಕ ಮೋಸಗಳನ್ನು ಆಗ್ತಿದ್ರು ಕೂಡ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇಲ್ಲ, ಎಂದೂ ಕೂಡ ಅವ್ರ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ನಾವೇ ಒತ್ತಾಯ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದೀವಿ. ರೈತರಿಗೆ ಪ್ರತಿಯೊಬ್ಬ ತಾಲೂಕಿನಲ್ಲೂ ಕೂಡ ರೈತರ ಸಮಸ್ಯೆಯನ್ನ ಆಲಿಸಬೇಕು, ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರಿಬೇಕು ಸಭೆಗೆ ಅಂತ ಹೇಳಿ ನಾವು ಒತ್ತಾಯದ ಪತ್ರವನ್ನು ಕೊಟ್ಟ ಮೇಲೆ ಇವತ್ತು ಅವರೇ ನಿಗದಿ ಮಾಡಿರ್ತಕ್ಕಂಥದ್ದು. ಎಸಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು 11 ಗಂಟೆಗೆ ಮೊಳಕಾಲ್ಮೂರು ತಾಲೂಕು ಕಚೇರಿಯಲ್ಲಿ ಸಭೆ ಇದೆ, ಬನ್ರಿ ಅಂತ ಹೇಳಿ ರೈತರ ಪರವಾಗಿರ್ತಕ್ಕಂಥವ್ರು, ಕನ್ನಡ ಚಳವಳಿ ಪರವಾಗಿರ್ತಕ್ಕಂಥವ್ರು, ಕನ್ನಡ ಭಾಷೆ ಪರವಾಗಿರ್ತಕ್ಕಂಥ ಎಲ್ಲರನ್ನೂ ಕೂಡ ಮೀಟಿಂಗ್ ಕರೆದಿದ್ದಾರೆ. ಆದ್ರೆ ಅಧಿಕಾರಿಗಳು ಪತ್ತೆ ಇಲ್ಲ. ನಾವು ಕೆಲಸ ಬಿಟ್ಟು ಬಂದಿದ್ದೀವಿ. ಈಗ ಮುಂಗಾರಿ ಕಾಲ, ಬಿತ್ತನೆ ಕಾಲ, ಬೀಜ ಗೊಬ್ಬರಕ್ಕೆ ಹೋಗಂತ ನಾವುಗಳು ಇವತ್ತು ಇಲ್ಲಿಗೆ ಕಚೇರಿಗೆ ಬಂದ್ರೆ ಇವ್ರು ಯಾರು ಇಲ್ಲ, ನಮಗೆ ಮಾಹಿತಿ ಕೊಡೋರು ಇಲ್ಲ. ಯಾರೋ ಒಬ್ರು ಹೆಣ್ಣು ಮಗಳು ಬಂದು ಇವತ್ತಿಲ್ಲ 26ಕ್ಕೆ ಅಂತ ಹೇಳಿದ್ರು. ರಾತ್ರಿನೇ ಈ ಸಮಸ್ಯೆಯನ್ನ ನಮ್ಗೆ ಹೇಳಿದ್ರೆ ನಮ್ ಬದುಕು ಮಾಡ್ಕೊಂತಿದ್ವಿ ನಾವು. ಆದ್ರೆ ನಮ್ ಬದುಕನ್ನು ಕೆಡಿಸಿದ್ರು ಇವರು. ರೈತರ ಬಗ್ಗೆ ಅಸಡ್ಡೆ. ಈ ಸಂದರ್ಭದಲ್ಲಿ ಮರಳಳ್ಳಿ ರವಿಕುಮಾರ್ ಮಾತನಾಡಿ, ರೈತರನ್ನು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಈ ದೇಶದ ಬೆನ್ನೆಲುಬು ರೈತರು ಎಂದು ಹೇಳುವ ಸಚಿವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ದಿನಾಂಕ 23/6/2024 ಇವತ್ತು ಸೋಮವಾರ 11 ಗಂಟೆಗೆ ಸಭೆಯನ್ನು ಕರೆದು ರೈತರನ್ನು ಅವಮಾನ ಮಾಡಿದ್ದಾರೆ. ಇವತ್ತು ಇಲ್ಲೊಂದೇ ಅಲ್ಲ, ಈ ಜಿಲ್ಲೆಯ ಚಿತ್ರದುರ್ಗ ಇರ್ಬೋದು, ಚಿತ್ರದುರ್ಗದ 13ನೇ ತಾರೀಕು ಕರೆದು ಅಲ್ಲಿ ಕೂಡ ಹಿಂಗೆ ಅವಮಾನ ಮಾಡಿದ್ರು. ಮತ್ತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 2 ಸರಿ ಕರೆದು ಅಲ್ಲಿ ಕೂಡ ರೈತರನ್ನ ಅವಮಾನ ಮಾಡಿದ್ದಾರೆ. ಇವತ್ತೇನು ದೇಶದ ಬೆನ್ನೆಲುಬು ಅಂತ ಹೇಳಿ ಸರ್ಕಾರ ಮತ್ತು ರಾಜಕಾರಣಿಗಳು ಸುಮ್ಮನೆ ರೈತರನ್ನ ಬಳಸಿಕೊಂಡು ಇವತ್ತು ರೈತರನ್ನು ಧಿಕ್ಕಾರ ಮಾಡಿ ಇವತ್ತು ಸಭೆಗೆ ಬರೆದಂತ ಅಧಿಕಾರಿಗಳು ಇವತ್ತು ರೈತರನ್ನು ಅವಮಾನ ಮಾಡಿದ್ದಾರೆ. ಏನು ರೈತರಿಗೆ ಬರೆದಿರ್ತಕ್ಕಂಥ 10 ಇಲಾಖೆಯ ಅಧಿಕಾರಿಗಳನ್ನು ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ರೈತರಿಗೆ ಸಂಬಂಧಪಟ್ಟ ಇಲಾಖೆಗಳ ಎಲ್ಲ ಅಧಿಕಾರಿಗಳನ್ನು ಸಭೆ ಕರೆದಿದ್ದಾರೆ. ಇವತ್ತು ನಮಗೆ ಮಾಹಿತಿನೇ ಇಲ್ಲ. ಈಗ ತಾನೇ ಇಲ್ಲಿ ಒಬ್ರು ಹೇಳ್ತಾರೆ ಇಲ್ಲ 26ಕ್ಕೆ ಮುಂದೂಡಿದ್ದಾರೆ ಅಂತ ಹೇಳಿ. ಈ ತರ ರೈತರನ್ನು ಅವಮಾನ ಮಾಡಿದ ಅಧಿಕಾರಿಗಳನ್ನು ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ನಾವು ರೈತರಿಗೆ ಸಾಕಷ್ಟು ಸಮಸ್ಯೆ ಇದೆ ಈ ತಾಲೂಕಿನಲ್ಲಿ. ನೋಡು, ಮಳೆನೇ ಇಲ್ಲ ಈ ಸರಿ. ಹೋದ ಸರಿ ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಆಗಿರ್ಬೋದು, ಮತ್ತೆ ಅತಿವೃಷ್ಟಿ
ಬಂದು ವಾಪಸ್ ಹೋಗ್ತದೆ ಇದಕ್ಕಿಂತ ಮೀಟಿಂಗ್ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ. ಆಮೇಲೆ ನಮ್ಗೊಂದು ಮಾಹಿತಿ ಕೂಡ ಇಲ್ಲ. ಏನಪ್ಪಾ ನೀವು ಬರಬೇಡ್ರಿ ನಿಮ್ಗೆ ಕ್ಯಾನ್ಸಲ್ ಆಗಂತ ಒಂದು ಮಾಹಿತಿ ಕೂಡ ಇರ್ತಾ ಇಲ್ಲ. ಇಂತಹ ಒಂದು ಅಧಿಕಾರಿಗಳ ಏನ್ ಮಾಡೋದು ಅದೇ ಗೊತ್ತಿಲ್ಲ. ಅವ್ರಿಗೆ ಕಾಲ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಬೇಡ್ರಡ್ಡಳ್ಳಿ ಬಸವರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮರ್ಲಳ್ಳಿ ರವಿಕುಮಾರ್, ಜಿಲ್ಲಾ ಉಪಾಧ್ಯಕ್ಷರು ಎಸ್.ಟಿ. ಚಂದ್ರಣ್ಣ, ತಾಲೂಕು ಅಧ್ಯಕ್ಷರಾದ ಸುರಂನಳ್ಳಿ ರಾಜಣ್ಣ, ತಾಲೂಕು ಕಾರ್ಯದರ್ಶಿಗಳಾದ ಎಚ್.ವಿ. ವೀರಣ್ಣ, ವೆಂಕಟೇಶ್, ದಾಸಪ್ಪ, ಮಂಜುನಾಥ್, ಪಿಟಿ ಹಟ್ಟಿ ಈರಣ್ಣ, ಪಾರಿಶ್ ಪಾಪಯ್ಯ, ಗುಂಡ್ಲೂರು ಗೋವಿಂದ, ಏಮಣ್ಣ, ಮಹೇಶ್, ರಾಯಪುರ ಬಸವರಾಜ್, ಜಿಂಕಾ ಶ್ರೀನಿವಾಸ್ ಮುಂತಾದವರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.